ತಗೊಂಡಿದ್ನಲ್ಲ, ಅದೇ ನಿಮಗೆ ತೋರಿಸಿದ್ನಲ್ಲ, ಅದನ್ನ ಸೋಫಾ ಮೇಲೆ ಇಟ್ಟಿದ್ದೆ. ಇವಾಗ ಕಾಣಿಸ್ತಿಲ್ಲ ಅದಕ್ಕೆ. ಎರಡು ಒಂದೇ ತರ ಇದೆ. ಇದನ್ನ ಹೇಗಾದ್ರೂ ಮಾಡಿ ಬದಲಾಯಿಸ್ತೀನಿ. ಬೆಳ್ಳಿಗೆ ತೊಂದರೆ ಕೊಡ್ತಿರೋ ಆ ಮಾಯನ್ನ ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡಬೇಡಿ. ಒಳ್ಳೆ ಪಾಠನೇ ಕಲಿಸಿ ಅಕ್ಕ. ಅತ್ತೆ ಇಲ್ಲ ಅಂತಾನೆ ಅನ್ಸ್ಬಾರ್ದು, ಹಾಗೆ ನಡ್ಕೊಳ್ತಿದ್ದೀನಿ. ನಾ ಮಾಡ್ತಿರೋದು ಕರೆಕ್ಟ್ ಅಲ್ವಾ? ಸುಡೋ ಬಿಸ್ತಿದ್ದಾಗ ಮಳೆ ಬಂದಾಗ ಆಗತ್ತಲ್ಲ, ಹಾಗ ಅನ್ಸ್ತಿದೆ. ನನ್ನ ಮನ್ಸಲ್ಲಿದ್ದ ನೋವೆಲ್ಲ ಖುಷಿಯಾಗಿ ಬದಲಾಯ್ತು. ನೀನ್ ನೋಡಿದ್ರೆ ಚಿಕ್ಕಮ್ಮನ ನೋಡ್ದಾಗೆ ಆಗ್ತಾ ಇದೆ. ಇದೆಲ್ಲ ನೋಡ್ತಿದ್ರೆ ಚಿಕ್ಕಮ್ಮ ಬೇಗ ಗುಣ ಆಗ್ತಾರೆ ಅಂತ ಅನ್ಸ್ತಿದೆ. ಈ ನಂಬಿಕೆನ ಇನ್ನೂ ಗಟ್ಟಿ ಮಾಡಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಮಾಯಾ. ನೀವ್ ಯಾವಾಗ್ಲೂ ಇದೇ ರೀತಿ ಖುಷಿಯಾಗಿರ್ಬೇಕು ಮಾವ. ಅದಕ್ಕೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ. ಈ ನಗು ಸದಾ ನಿಮ್ ಜೊತೆನೇ ಇರ್ಬೇಕು. ಎಷ್ಟೇ ಕಷ್ಟ ಆದ್ರೂ ನಿಮ್ ಜೊತೆ ಯಾರು ಇಲ್ಲ ಅಂತ ಅನ್ಕೋಬೇಡಿ ಮಾವ. ನಾನು ಯಾವಾಗ್ಲೂ ನಿಮ್ ಜೊತೆನೇ ಇರ್ತೀನಿ. ನೀನ್ ನನಗೋಸ್ಕರ ಎಷ್ಟೆಲ್ಲ ಕಷ್ಟಪಟ್ಟಿದ್ಯಾ, ಆದ್ರೆ ನನಗೆ ನಿನ್ ಪ್ರೀತಿನೇ ಅರ್ಥ ಆಗ್ಲಿಲ್ಲ. ನಿನ್ನನ್ ಮದ್ವೆ ಆಗ್ತಿರೋದು ನನಗೆ ತುಂಬಾನೇ ಖುಷಿ ಇದೆ ಮಾಯಾ. ಚಿತ್ರಕ್ಕ, ಅವಳನ್ನ ಯಾವುದೇ ಕಾರಣಕ್ಕೂ ಸುಮ್ಮನೆ ಬಿಡಬೇಡಿ. ಅವಳ ಸ್ವಪ್ನ ನೀವು ಮುರಿಲೇಬೇಕು. ನಿನ್ ಬಗ್ಗೆ ನನಗಿಂತ ಚೆನ್ನಾಗೆ ಚಿಕ್ಕಮ್ಮಂಗೆ ಗೊತ್ತು. ಅವ್ರಿಗಿಂತ ಚೆನ್ನಾಗಿ ನೋಡ್ಕೊಳ್ತೀಯ ಅಂತ ಅವ್ರಿಗೆ ನಂಬಿಕೆ ಇತ್ತು ಅಂತ ಕಾಣಿಸುತ್ತೆ. ಅದಕ್ಕೆ ನಿನ್ನ ಕರ್ಕೊಂಡು ಬಂದಿದ್ರು. ಅವ್ರು ಅರ್ಥ ಮಾಡ್ಕೊಂಡ್ರು, ಆದ್ರೆ ನನಗೆ ನೀನ್ ಅರ್ಥ ಮಾಡ್ಕೊಳಕ್ಕೆ ಆಗ್ಲಿಲ್ಲ. ನಿನಗೆ ತುಂಬಾ ಸರಿ ನೋವು ಕೊಟ್ಟಿದ್ದೀನಿ, ಆದ್ರೆ ಕಲ್ಪವೃಕ್ಷಕ್ಕೆ ಎಷ್ಟೇ ನೋವು ಕೊಟ್ಟರು ಅದು ಫಲನೇ ಕೊಡುತ್ತೆ. ಹಾಗೆ ನೀನು, ನಾನು ನಿನಗೆ ಎಷ್ಟೇ ನೋವು ಕೊಟ್ಟರು ನೀನು ನಾನು ಚೆನ್ನಾಗಿರ್ಬೇಕು ಅಂತ ನೋಡ್ಕೊಳ್ತೀಯಲ್ಲ, ನಿನ್ನ ಮನಸ್ಸು ತುಂಬಾನೇ ಗ್ರೇಟ್ ಮಾಯಾ. ನಿನ್ನ ಮನಸ್ಸು ತುಂಬಾ ದೊಡ್ಡದು. ನೋವನ್ನ ಹೇಗೆ ಖುಷಿಯಾಗಿ ಬದಲಾಯಿಸ್ಬೇಕು ಅಂತ ನಿನಗೆ ಚೆನ್ನಾಗಿ ಗೊತ್ತು. ನಿನ್ನ ಹೆಂಡತಿಯಾಗಿ ಪಡಿತಿರೋದು ನನ್ನ ಪುಣ್ಯ ಅಂತ ಅನ್ಸುತ್ತೆ. ನೀವಲ್ಲ ಮಾವ, ನಿಮ್ಮನ್ನ ನನ್ನ ಗಂಡನಾಗಿ ಪಡೆಯೋದಕ್ಕೆ ನಾನ್ ಪುಣ್ಯ ಮಾಡಿದ್ದೀನಿ. ಈ ಹಿಂದೆ ನಿಮ್ಮ ಮನಸ್ಸಲ್ಲಿ ಇದ್ದಿದ್ದೆಲ್ಲ ಧೂಳನ್ನು ಪೂರ್ತಿಯಾಗಿ ತೆಗಿಬೇಕು. ಅದೇ ನನ್ನ ಗುರಿ. ನಮ್ಮಿಬ್ಬರನ್ನ ಬೇರೆ ಮಾಡೋಕೆ ಯಾರಿಂದನೂ ಸಾಧ್ಯ ಇಲ್ಲ ಮಾವ. ಇನ್ಮೇಲಿಂದ ನಾನು ಬಿಟ್ರೆ ನೀವು, ನಾವಿಬ್ಬರೇ ಕೊನೆಯವರೆಗೂ ಖುಷಿಯಾಗಿರ್ಬೇಕು ಮಾವ. ನಮ್ಮಿಬ್ಬರ ಮಧ್ಯದಲ್ಲೂ ಯಾರನ್ನೂ ಬರೋದಕ್ಕೆ ನಾನು ಬಿಡಲ್ಲ ಮಾವ. ನಿಮ್ಮೆಲ್ಲ ಕೆಟ್ಟ ನೆನಪುಗಳನ್ನು ನಾನು ಅಳಿಸಾಕ್ತೀನಿ ಮಾವ. ಅತ್ತೆ ಇಲ್ಲ ಅಂತ ಅನ್ಕೋಬೇಡಿ ಮಾವ. ಇನ್ಮೇಲೆ ಅತ್ತೆ ಬದಲು ಈ ಮನೆನ ನಾನೇ ನಡೆಸ್ಕೊಂಡು ಹೋಗ್ತೀನಿ. ನಿಮಗೆ ನನ್ನಿಂದ ಏನೇ ಕೆಲಸ ಆಗ್ಬೇಕಿದ್ರು ನನಗೆ ಒಂದೇ ಒಂದು ಮಾತು ಹೇಳಿ ಮಾವ. ನನಗೆ ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ನಾನು ಅದನ್ನ ಮಾಡೇ ಮಾಡ್ತೀನಿ.
ಏನ್ ಮಾಡ್ತಿದ್ಯಾ ನೀನು? ಅದು ಮಾವ, ನಾನು ನಿಮ್ಮನ್ನ ಸದ್ಯದಲ್ಲೇ ಮದುವೆ ಆಗ್ತಿದ್ದೀನಿ. ನಿಮ್ಮ ಮಾತೆಲ್ಲ ಕೇಳಿ ನನಗೆ ಚಿತ್ರಕ್ಕನ ಆಶೀರ್ವಾದ ತಗೋಬೇಕು ಅನ್ನಿಸ್ತು. ಅದಕ್ಕೆ ಫೋಟೋ ಹತ್ರ ಹೋಗಿ ಅವ್ರ ಹತ್ರ ಬೇಡ್ಕೋತಿದ್ದೆ. ಮಾಯಾ, ನಾನು ಕಲ್ಪನೆನೇ ಮಾಡ್ಕೊಳಕ್ಕಾಗಲ್ಲ, ಆ ರೀತಿ ಬದಲಾಗಿದ್ಯಾ. ಮೊದಲು ನಿನ್ನ ನೋಡಿದಾಗ ನೀನು ಇಷ್ಟು ಡೌನ್ ಟು ಅರ್ತ್ ಅಂತ ನನಗೆ ಗೊತ್ತೇ ಇರಲಿಲ್ಲ. ದಿನೇ ದಿನ ತುಂಬಾನೇ ಬದಲಾಗ್ತಿದ್ಯಾ. ನೀನು ಈ ಬದಲಾವಣೆ ನನಗೆ ತುಂಬ ಖುಷಿ ಆಗ್ತಿದೆ. ಇವತ್ತು ನಿನ್ನಿಂದ ಇಷ್ಟು ಧೈರ್ಯ ಬಂದಿದೆ. ಈ ಹೊಸ ಹುರುಪು, ನಂಬಿಕೆ ತುಂಬಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಮಾಯಾ. ಎಲ್ಲ ಚಿತ್ರಕ್ಕನ ದಯೆ ಮಾವ. ಸರಿ ಮಾವ, ಮನೇಲಿ ಇನ್ನ ತುಂಬಾ ಕೆಲಸ ಇದೆ. ನಾನು ಆಮೇಲೆ ಬಂದು ನಿಮ್ಮ ಹತ್ರ ಮಾತಾಡ್ತೀನಿ. ನೀವು ರೆಸ್ಟ್ ಮಾಡಿ. ಸರಿ ಮಾಯಾ. ನೋಡ್ದ ಚಿತ್ರ, ಮಾಯಾ ಇಷ್ಟು ಒಳ್ಳೆ ಹುಡುಗಿ ಅಂತ. ಮಾಯಕ್ಕ, ನೀವು ನೋಡೋಕೆ ತೇಟ್ ನೀಲಾಂಬರಿ ಅಮ್ಮನ ಥರನೇ ಕಾಣ್ತೀರಾ. ಒಂದು ಚೂರು ಬದಲಾವಣೆ ಇಲ್ಲ. ಅಮ್ಮೋರೆ, ಅಡುಗೆ ಏನು ಮಾಡಬೇಕು ಅಂತ ಹೇಳಿ, ಎಲ್ಲ ರೆಡಿ ಮಾಡ್ಕೊತೀವಿ. 2-3 ಥರ ಕಾಳಿನ ಪಲ್ಯ ಮಾಡಿ, ಒಂದು ತರಕಾರಿದು, ಒಂದು ಸೊಪ್ಪಿನ ಪಲ್ಯನೂ ಮಾಡಿ, ಮತ್ತೆ ಸೊಪ್ಪಿನ ಸಾರು, ರಸಮ್ಮು, ಮಾಮೂಲಿ ಮುದ್ದೆ, ಅನ್ನ. ನೋಟ ಒಂದೇ ಅಲ್ಲ, ನಿರ್ಧಾರ ಕೂಡ ನೀಲಾಂಬರಿ ಅಮ್ಮೋರ್ ಥರನೇ ಇದೆ. ಅಮ್ಮ, ಬಾಳೆ ಫಸಲು ಬಂದಿದೆ. ನೀವೊಂದ್ಸರಿ ನೋಡಿದ್ರೆ ಅದನ್ನು ಮಂಡಿಗೆ ಹಾಕಬೇಕು. ಮುಂದಿನ ಕೆಲಸ ನಾವು ನೋಡ್ಕೋತೀವಿ. ಅವ್ರನ್ನೇ ಕರೆದು ಫಸಲು ನೋಡೋಕೆ ಹೇಳು. ಈಗ ಬಾಳೆ ರೇಟು ಜಾಸ್ತಿ ಆಗಿದಲ್ಲ? ಹೌದು ಅಮ್ಮವ್ರೆ. ಮಾರ್ಕೆಟ್ ರೇಟ್ಗಿಂತ ಕಡಿಮೆ ಕೊಡೋಕೆ ಹೋಗ್ಬೇಡಿ. ಅಷ್ಟು ರೇಟ್ ಕೊಡಲಿಲ್ಲ ಅಂದರೆ ಬೇರೆ ಯಾರನ್ನಾದ್ರೂ ಕೇಳಿ. ತಗೊಳ್ಳೋರ್ಗೇನು ಕಡಿಮೆ ಇಲ್ಲ ಅಲ್ವಾ? ಇಷ್ಟೆಲ್ಲ ಮಾಡಿ ನನಗೆ ಸಂಜೆ ಲೆಕ್ಕ ಕೊಡಿ. ಹಾಂ ಅಮ್ಮ, ತೆಂಗಿನಕಾಯಿ ಕೀಳ್ಸೋರು ಬಂದಿದ್ದಾರೆ. ನೀವು ಒಂದ್ಸರಿ ಹ್ಞೂ ಅಂದರೆ ತೆಂಗಿನಕಾಯಿ ಎಣ್ಣೆಲ್ಲ ಡಿವೈಡ್ ಮಾಡಿಬಿಡ್ತೀನಿ. ಹಾಗೆ ಮಾಡಿಸಿ. ಮಾಯಾ, ಮಾಯಾ, ನೀನಾ? ಅಮ್ಮನಾಗೆ ಕಾಣಿಸ್ತಾ ಇದೆಯಾ? ನನ್ನ ಕಂಡಾರೆ ನಾನೇ ನಂಬಕ್ಕಾಗ್ತಿಲ್ಲ. ನೀನು ಸುಮ್ಮನೆ ರೆಡಿ ಆಗಿದೆಯೋ, ಸೀರಿಯಸ್ ಆಗಿ ರೆಡಿ ಆಗಿದೆಯೋ ನನಗಂತೂ ಗೊತ್ತಿಲ್ಲ. ಆದರೆ ಅಮ್ಮನಾಗೆ ಕಾಣಿಸ್ತಾ ಇದೆಯಾ. ಅದೇ ನುಡಿ, ಅದೇ ನಡೆ, ಅದೇ ಗಾಂಭೀರ್ಯ. ಹೌದು, ಅಣ್ಣ ನೀನು ನೋಡಿದ್ನಾ? ಏನು ಹೇಳ್ದ? ನಿಮ್ಮ ಅಣ್ಣ ನನ್ನ ನೋಡು ಆಯ್ತು, ನಾನು ಹಾಕಿದ ಬಾಲ್ಗೆ ಕ್ಲೀನ್ ಬೋಲ್ಡ್ ಆಗಿದ್ದು ಆಯ್ತು. ನಾನು ಒಂದ್ಸಲಿ ಯುದ್ಧಕ್ಕೆ ನಿಂತ್ಕೊಂಡ್ರೆ ಆಲ್ ಕ್ಲಿಯರ್ ಮಾಡ್ಬಿಟ್ಟು ಮೊದಲು ಬೆಳ್ಳಿ ಮಾವನ್ ಪ್ರಾಬ್ಲಮ್ನ ಸಾಲ್ವ್ ಮಾಡ್ತೇನೆ. ಈಗ ಈ ಮನೆಗೆ ರಾಣಿ ಥರ ಮೆರೆಯೋಕೆ ರೆಡಿ ಆಗ್ತಿದೆ. ಈ ಕಡೆ ಅಣ್ಣನ ಮೆಚ್ಚಿಸ್ದಂಗೂ ಆಯಿತು, ಆ ಕಡೆ ಮದುವೆಗೆ ಇನ್ನಷ್ಟು ಹತ್ರನೂ ಆದಂಗೂ ಆಯಿತು. ಮಾಯಾ, ನೀನು ಸೂಪರ್. ಭೈರ, ಒಂದೇ ಏಟಿಗೆ 2 ಹಕ್ಕಿ ಹೊಡೆಯೋದನ್ನ ನಾನು ಮುಂಚಿಂದನೂ ಅಭ್ಯಾಸ ಮಾಡ್ಕೊಂಡು ಬಂದಿದ್ದೀನಿ. ಇದಿನ್ನೂ ಟ್ರಯಲ್ ಅಷ್ಟೇ. ಇನ್ನು ಮುಂದೆ ನೋಡ್ತಿರು, 6, 4ಗಳು ಹಾರ್ತಾ ಇರ್ತವೆ. ಮಾಯಾ, ಇಲ್ಲಿ ಮಾಯಾ, ಮಾಯಾ, ನಂಗೆ ಎಷ್ಟೇ ಸಂತೋಷ ಆಗ್ತಿದೆ ಗೊತ್ತಾ? ನಿನ್ನ ನೋಡ್ತಿದ್ರೆ ಸಿಂಹಾದ್ರಿಯ ಸಿಂಹ ಫಿಲಮಲ್ಲಿ ವಿಷ್ಣುವರ್ಧನ್ ಅವರಿದಾರಲ್ಲ, ಅವ್ರು ನೋಡ್ದಾಗ ಆಗ್ತಿದೆ. ನೀನ್ ನಡ್ಕೊಂಡ್ ಬಂದಿದ್ದು, ಕೆಲಸದವ್ರ ಹತ್ರ ಮಾತಾಡಿದ್ದು ಎಲ್ಲ ಸೇಮ್ ಟು ಸೇಮ್ ಮಾಯಾ. ಹೌದು, ಅದಕ್ಕೆ ಈ ಗೆಟಪ್ ಇಷ್ಟೆಲ್ಲ ವರ್ಕೌಟ್ ಆಗುತ್ತೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಏನು ಬಂಡವಾಳ ಇಲ್ಲದೆ ಟ್ರಿಪಲ್ ಪ್ರಾಫಿಟ್ ಆದಂಗೆ ಅನಿಸ್ತಿದೆ. ಅಕ್ಕಿ ತರ ಹಾರ್ದಂಗೆ ಅನಿಸ್ತಿದೆ. ಈ ಫೀಲಿಂಗ್ ಏನೋ ಒಂಥರ ಚೆನ್ನಾಗಿದೆ ಅದಕ್ಕೆ. ಏನಾಯ್ತು ಮಾಯಾ? ಏನು ಗೊತ್ತಿಲ್ಲ ಅದಕ್ಕೆ, ಕಾಲ್ಗೆ ಟೈಟ್ ಆಗ್ತಿದೆ ಅನಿಸ್ತದೆ. ಹೊಸ್ದಾಗಿ ಹಾಕೊಂಡಿದ್ಯಲ್ವಾ, ಅದಕ್ಕೆ ಚುಸ್ತಿದೆ ಅನ್ಸುತ್ತೆ. ಸರಿ ಹೋಗತ್ ಬಿಡು. ಅಯ್ಯೋ, ಅಯ್ಯೋ,
ಎಷ್ಟೊಂದು ಸರಿ ಇತ್ತು ಅದಕ್ಕೆ. ಅಪ್ಪ ಕಾಲ್ಗೆಜೆ ತುಂಬಾ ಟೈಟ್ ಆಗ್ತಿದೆ. ನಾನು ತೆಗಿತೀನಿ. ಆಗ್ತಿಲ್ಲ. ಒಂದ್ ನಿಮಿಷ ಇರು ಮಾಯಾ, ತೆಗಿತೀನಿ. ಇನ್ನ ಎಷ್ಟೊತ್ತು ಅದಕ್ಕೆ ನನಗೆ ಪ್ರಾಣ ಹೋದಂಗ. ಒಂದ್ ಸ್ವಲ್ಪ ಹೊತ್ತು ಅಲರ್ಟ್ ಕೂತ್ಕೋ. ಕೂರೋದಿರ್ಲಿ, ನನಗೆ ಪ್ರಾಣ ಹೋಗ್ತಿದೆ, ನಂಗೆ ಆಗ್ತಿಲ್ಲ. ಅಮ್ಮ ಏನು ಮಾಯಾ? ಮಾಯಾ? ಆಗ್ತಿಲ್ಲ. ಅಣ್ಣ ಯಾಕೆ ಬೈತೀರಾ? ಬೇಗ ಬನ್ನಿ. ಆಗ್ತಿಲ್ಲ ಅದಕ್ಕೆ, ನನಗೆ ಆಗ್ತಿಲ್ಲ, ಪ್ರಾಣ ಹೋಗ್ತಿದೆ. ಏನಾಯ್ತು ನಿಮ್ಮಿಬ್ರಿಗೆ? ಯಾಕೆ ಕಿರ್ಚಾಡ್ತಾ ಇದ್ದೀರಾ? ಭೈರ ಅವ್ಳ ಕಾಲ್ಗೆಜೆ ಟೈಟ್ ಆಗ್ಬಿಟ್ಟಿದೆ. ಪ್ಲೀಸ್ ಏನಾದ್ರು ಮಾಡು. ಟೈಟ್ ಆಗಿರೋದು ಯಾಕೆ ಹಾಕೋಬೇಕು? ಮೆತ್ತಿಗೆ ಬೈರ, ಪ್ರಾಣ ಹೋಗ್ತಿದೆ. ಆಯ್ತು ಆಯ್ತು. ಶರ್ಮಿಳ, ಕಟಿಂಗ್ ಕ್ಲಿಯರ್ ಮಾಯಾ, ಏನಾಯ್ತು ಮಾಯಾ? ಕಾಲ್ ಗೆಜ್ಜೆನ ಟೈಟ್ ಆಗಿ ಕಟ್ಕೊಂಡ್ಬಿಟ್ಟಿದ್ದಾರೆ. ಅವಾಗ್ಲಿಂದ ತೆಗಿಯಕ್ ಟ್ರೈ ಮಾಡ್ತಾ ಇದ್ದೀನಿ, ಆಗ್ತಾ ಇಲ್ಲ. ಹಾಕೊಂಡಾಗ ಸರಿಯಾಗೈತಲ್ಲ ಮಾಯಾ? ನನಗೆ ಪ್ರಾಣ. ಸರಿ ಸರಿ, ಸಮಾಧಾನ ಮಾಡ್ಕೊ. ಬರ ಬಾಯ್ ಕಡೆ ಇರು ಇರು. ಏನು ಆಗಲ್ಲ ಮಾಯಾ, ಸಮಾಧಾನ ಮಾಡ್ಕೋ. ಕಟಿಂಗ್ ಕ್ಲಿಯರ್ ಹೇಳು ಫಸ್ಟ್. ಮಾಯಾ, ಏನು ಆಗಲ್ಲ, ಸಮಾಧಾನ ಮಾಡ್ಕೋ ಮಾಯಾ. ದೇವ್ರ ಶಿಕ್ಷೆ ಕೊಡ್ತಾನೋ ಇಲ್ವೋ ಗೊತ್ತಿಲ್ಲ, ಆದರೆ ಚಿತ್ರಕ್ಕ ಖಂಡಿತ ನಿಂಗೆ ಶಿಕ್ಷೆ ಕೊಟ್ಟೆ ಕೊಡ್ತಾಳೆ, ನೋಡ್ತಿರೋ. ಅಣ್ಣ ತಗೋಣ ಬೇಗ. ಸರಿ, ಕಾಲ್ ಮಾಡ್ಬಿಡ್ತೀನಿ. ಬೇಗ ಫೋನ್ ಮಾಡೋಣ. ಅವ್ಳ ಕಷ್ಟ ನೋಡಕ್ ಆಗ್ತೀರಾ? ಮಾಯಾ ಇರು ಅಣ್ಣ. ಹಲೋ ಸರಿ, ಫೋನ್. ಹಲೋ ಆಚಾರ್ಯ, ನಾನು ಮುತ್ತು ಮಾತಾಡ್ತಾ ಇದ್ದೀನಿ. ಮಾಯಿಂಗೆ ಕಾಲ್ಗೆಜ್ಜೆ ಟೈಟ್ ಆಗಿ ತುಂಬ ನೋವು ಅಂತ ಅಳ್ತಿದ್ದಾಳೆ. ನೀವು ಸ್ವಲ್ಪ ಬೇಗ ಬನ್ನಿ. ಸರಿ ಮಾಯಾ, ಆಚಾರ್ಯ ಕಾಲ್ ಮಾಡಿದ್ದೀನಿ, ಬೇಗ ಬಂದ್ಬಿಡ್ತಾರೆ. ಬೇಗ ಮಾವ, ನನಗೆ ಆಗ್ತಿಲ್ಲ. ಬನ್ನಿ ಆಚಾರ್ಯ, ಮಾಯನ್ ಕಾಲ್ಗೆ ಗೆಜ್ಜೆ ಸಿಗಾಕೊಂಡು ತುಂಬಾ ಸಂಕಟ ಪಡ್ತಿದ್ದಾಳೆ. ಬನ್ನಿ ನಡಿ ನೋಡೋಣ. ಬಂದ್ರಾ? ಆಚಾರ್ಯ, ಅದೇನು ಅಂತ ನೋಡಿ. ಒಂದು ನಿಮಿಷ. ಆಯ್ತು ಮಾಯಾ. ಆಚಾರ್ಯ, ಬೇಗ ಮಾಡಿ ಆಚಾರ್ಯ. ಬೇಗ ಗೆಜ್ಜೆ ಕಿತ್ತು ಬಿಸಾಕಿ. ಗೆಜ್ಜೆ ಹೋದ್ರೂ ಪರವಾಗಿಲ್ಲ. ಆಚಾರ್ಯ, ನೋವು ಕಮ್ಮಿ ಆಗ್ಬೇಕು. ಗೆಜ್ಜೆ ಬೇಕಾದ್ರೆ ಹೊಸ ತಗೋಣ, ಕಿತ್ ಬಿಸಾಕಿ ಅದನ್ನ. ಒಂದ್ ನಿಮಿಷ ಕಿತ್ ಬಿಸಾಕಿ, ಪರವಾಗಿಲ್ಲ. ನೋಡಿ, ಹಾಗೆಲ್ಲ ಕಿತ್ತಿಸಕ್ಕಾಗಲ್ಲ. ಕಿತ್ತಾಕಿದ್ರೆ ಕಾಲು ಗಾಯ ಆಗುತ್ತೆ, ಆಮೇಲೆ ತುಂಬಾ ದಿನ ನಡ್ದಾಡಕ್ ಆಗೋದಿಲ್ಲ. ಸೆಪ್ಟಿಕ್ ಆದ್ರೂ ಆಗ್ಬೋದು. ಅದಕ್ಕೆ ನನ್ನ ಮಾತು ಕೇಳಿ, ಒಂದ್ ಬಟ್ಲಲ್ಲಿ ಎಣ್ಣೆ ಕೊಡಿ, 2 ನಿಮಿಷದಲ್ಲಿ ಕ್ಲಿಯರ್ ಮಾಡ್ಕೊಂಡು. ಸರಿ ಅರಿಣಿ, ಬೇಗ ಹೋಗಿ ಎಣ್ಣೆ ಬಟ್ಟೆ ತಗೊಂಬಮ್ಮ. ಬೇಗ ಹೋಗ್ತಂಬ, ಹೋಗೋ. ಒಂದ್ ನಿಮಿಷ ಇರಮ್ಮ. ದೇವ್ರೆ, ಆ ಮಾಯಿಗೆ ಇನ್ನಷ್ಟು ತೊಂದರೆ ಕೊಡ್ಲಿ ಅಂತ ನಿನ್ನ ಹತ್ರ ಆಗ್ಲೇ ಬೇಡ್ಕೊಂಡಾಗಿದ್ದೆ. ಅವಳಿಗೆ ಇನ್ನೂ ತುಂಬ ತೊಂದರೆ ಕೊಡು. ಯಾಕಂದ್ರೆ ಅವಳು ಬೆಳ್ಳಿಗೆ ಏನೇನೆಲ್ಲ ತೊಂದರೆ ಕೊಟ್ಟಿಲ್ಲ. ಅವಳಿಗೆ ತೊಂದರೆ ಮೇಲೆ ತೊಂದರೆ ಬರಲೇಬೇಕು. ದೇವ್ರೆ, ಈ ಎಣ್ಣೆ ತಗೊಂಡು ಹೋಗ್ತಿದ್ದೀನಿ, ಅವಳಿಗೆ ಇನ್ನಷ್ಟು ತೊಂದರೆ ಕೊಡು, ಆಯ್ತಾ? ಅರಿಣಿ, ಬೇಗ ಬಾರೆ. ಆಚಾರ್ಯ, ಕೊಡಿ. ಎಣ್ಣೆ
ಹಾಕಿದ್ರೆ ಲೂಸ್ ಆಗಬೇಕು, ಇದು ತುಂಬ ಟೈಟ್ ಆಗ್ತಾ ಇದೆಯಲ್ಲ. ಮಾಯಾ ಏನೂ ಆಗಲ್ಲ, ಸುಮ್ಮನೆ ಇರು ಮಾಯಾ. ಮುತ್ತು ಅವರೇ, ಇದ್ರ ಮೇಲೆ ನಾವಿನ್ನ ಗೆಜ್ಜೆ ತೆಗಿಯಕ್ಕೆ ಹೋದ್ರೆ ಅವ್ರು ತುಂಬ ಕಷ್ಟ ಆಗುತ್ತೆ. ನೀವು ಸಿಟಿ ಆಸ್ಪತ್ರೆಗೆ ಕರ್ಕೊಂಡೋಗಿ ಅವರೆಲ್ಲ ಸರಿ ಮಾಡ್ತಾರೆ. ಸರ್ ನೀವು ಮಾಡಿ ಸರ್, ನೀವು ತೆಗೀರಿ ಸರ್, ನೀವು ತೆಗೀರಿ. ಕಾಲಿಗೆ ಗೆಜ್ಜೆ ತಗೊಳಾಕೊಂಡು ಇವ್ರು ಇಷ್ಟೊಂದು ಕಷ್ಟಪಡ್ತಾ ಇರೋದನ್ನ ಇಡೀ ಸರ್ವಿಸಲ್ಲಿ ಇದೇ ಮೊದಲು ಸರಿ ನಾನು ನೋಡ್ತಾ ಇರೋದು. ನೀವೇ ಈಗಂದ್ರೆ ಹೇಗೆ ಹೇಳಿ? ಏನಾದರೂ ಮಾಡಿ ಕಾಲ್ಗೆ ತೆಗೀರಿ. ಇದು ನಾವು ಅಂದ್ಕೊಂಡಷ್ಟು ಚಿಕ್ಕ ಸಮಸ್ಯೆ ಅಲ್ಲ. ಇನ್ನೊಂದು ಸ್ವಲ್ಪ ನೋವು ಕೊಟ್ರು ತಡ್ಕೊಳ್ಳೋ ಶಕ್ತಿ ಅವ್ರಿಗಿಲ್ಲ. ಇದು ಬೇರೆ ಪರಿಣಾಮ ಬೀರೋದ್ರೊಳಗಾಗಿ ಆಸ್ಪತ್ರೆ ಕರ್ಕೊಂಡು ಹೋದ್ರೆ ಒಳ್ಳೇದು. ಸರಿ, ನಾನು ಆಂಬುಲೆನ್ಸ್ ಕಾಲ್ ಮಾಡ್ತೀನಿ. ಮಾಯಾ, ಪಾಪ ಅವ್ರಿಗೆ ಕುಡಿತಾ ಇದೆಯಾ ನೀನು? ಪರವಾಗಿಲ್ಲ ಪರವಾಗಿಲ್ಲ, ಹೇಳಿ. ಇರಲ್ಲ, ಸ್ವಲ್ಪ ಏನಾಗಿದೆ ನೋಡ್ತಾನೆ, 2 ನಿಮಿಷ. ಮಾವ ಯಾಕೆ ಇಷ್ಟೊಂದು ಗಾಬರಿ ಆಗಿದ್ದೀರಾ? ಅಯ್ಯೋ ಬೆಳ್ಳಿ, ಮಾಯನ್ ಕಾಲ್ಗೆ ಗೆಜ್ಜೆ ಸಿಗಾಕೊಂಡು ತೆಗಿಯೋಕೆ ಆಗ್ತಾ ಇಲ್ಲ, ಅದಕ್ಕೆ ಆಂಬುಲೆನ್ಸ್ಗೆ ಫೋನ್ ಮಾಡ್ತಾ ಇದ್ದೀನಿ. ಅಯ್ಯೋ ಅಷ್ಟಕ್ಕೆಲ್ಲ ಆಂಬ್ಯುಲೆನ್ಸ್ಗೆ ಯಾಕೆ ಮಾವ ಫೋನ್ ಮಾಡ್ತೀರಾ? ಇರಿ ನಾನು ನೋಡ್ತೀನಿ. ಸರಿ, ಹೋಗಿ ನೋಡು. ಏನಾಗಿದೆ? ನೀನ್ ಯಾಕೆ ಹೋಗ್ತಿದ್ಯಾ? ಮಾಯಕ ಏನೋ ಸಂಕಟ ಪಡ್ತಿದಾರಂತೆ, ಅದಕ್ಕೆ ಅವ್ರನ್ನ ನೋಡಕ್ ಹೋಗ್ತಿದ್ದೀನಿ. ತಲೆಗೆಲ್ಲ ಕೆಟ್ಟಿದ್ಯಾ ನಿಂಗೆ? ಒಬ್ರು ಕಷ್ಟ ಅಂತ ಇದ್ದಾರೆ ಅಂದಮೇಲೆ ನಮ್ಮ ಕೈಲಾದಷ್ಟು ಸಹಾಯ ಅವ್ರಿಗೆ ಮಾಡ್ಬೇಕು ತಾನೆ. ಸಹಾಯ ಮಾಡಬೇಕು ನಿಜ, ಆದ್ರೆ ಇಂಥವ್ರಿಗಲ್ಲ. ಮಾಯ ಏನ್ ಮಾಡಿದಾಳಂತ ನಿಂಗೆ ಗೊತ್ತಾದ್ರೆ ಹೋಗ್ಲಿ ಸಾಯಿಲಿ ಅಂತ ನೀನೇ ಹೇಳ್ತೀಯ. ಏನದು? ನೀನ್ ಹೆಜ್ಜೆ ಪ್ರದಕ್ಷಿಣೆ ಹಾಕ್ಬೇಕಾದ್ರೆ ನಿಂಗೆ ನೋವು ಬರೋ ಹಾಗೆ ಮಾಡಿದ್ದು ಆ ಮಾಯಾನೇ. ನೀನ್ ತಿನ್ನೋ ಊಟದಲ್ಲಿ ಹೊಟ್ಟೆ ನೋವು ಬರೋ ಹಾಗೆ ಮಾತ್ರೆ ಹಾಕಿದ್ರು. ಅದನ್ನ ಹಾಕಿದವ್ರು ಯಾರು ಅಂದ್ಕೊಂಡೆ? ಮಾಯಾ ಮತ್ತೆ ಶರ್ಮಿಳಾ. ನಿನ್ ಪ್ರದಕ್ಷಿಣೆಗೆ ಅಡ್ಡಿ ಮಾಡಿದ್ದು ಮುತ್ತು ಮಾವನ ಹತ್ರ ನಾನು ಪ್ರದಕ್ಷಿಣೆ ಮಾಡಿದ್ದೀನಿ ಅಂತ ಹೇಳ್ಕೊಂಡು ಕ್ರೆಡಿಟ್ ಎಲ್ಲ ತಗೋಬೇಕು ಅಂದ್ಕೊಂಡಿರೋಳು. ಈ ಮನೆಗೆ ಯಜಮಾನಿ ಆಗ್ಬೇಕು ಅಂತ ಅಂದ್ಕೊಂಡಿರೋದು ಬೇರೆ ಯಾರು ಅಲ್ಲ, ಈ ಮಾಯಾನೇ. ನಿನ್ಗಿಷ್ಟೆಲ್ಲ ತೊಂದರೆ ಕೊಡ್ತೀರಾ ಅವಳಿಗೆ, ನೀನು ಹೋಗ್ಬಿಟ್ಟು ಸಹಾಯ ಮಾಡ್ತಿದ್ಯಲ್ಲ, ನಿನ್ ತಲೆಗಿಲೆ ಕೆಟ್ಟಿದ್ಯಾ? ಅದಕ್ಕೆ ನೀನು ಹೋಗ್ಬೇಡ ಅಂತ ನಿನ್ನನ್ನು ತಡೆದಿರೋದು. ಅವಳು ಹಾಗೆ ನರ್ಲಾಡಿ ಸಾಯ್ಲಿ ಬಿಡು. ನಾವು ರಸ್ತೆಯಲ್ಲಿ ಹೋಗ್ಬೇಕಾದ್ರೆ ನಮ್ಮ ಕಾಲಿಗೆ ಮುಳ್ಳು ಚುಚ್ಚತ್ತೆ. ಆಗ ನಾವೇನು ಮಾಡ್ತೀವಿ ಹೇಳು? ಆ ಮುಳ್ಳನ್ನ ಕಿತ್ತು ಪಕ್ಕಕ್ಕೆ ಬಿಸಾಕಿ ಮುಂದಕ್ಕೆ ಹೋಗ್ತೀವಿ. ಇದು ಹಾಗೇನೆ, ನಮಗೆ ಕಷ್ಟ ಕೊಡ್ತಾರೆ ಅಂತ ನಾವು ಅದ್ರ ಬಗ್ಗೆ ಯೋಚನೆ ಮಾಡ್ಕೊಂಡಿರೋಕ್ಕಾಗಲ್ಲ, ಮುಂದಕ್ಕೆ ಹೋಗ್ತಾನೆ ಇರಬೇಕು. ಯಾರ್ಯಾರೋ ಗೊತ್ತಿಲ್ದೇನೋ ನಮಗೆ ಕಷ್ಟ ಕೊಡ್ತಾರೆ ಅಂತ ನಾವು ಅವ್ರಿಗೆ ಕಷ್ಟ ಕೊಟ್ರೆ ನಮಗೂ ಅವ್ರಿಗೂ ವ್ಯತ್ಯಾಸ ಏನಿರುತ್ತೆ ಹೇಳು? ನನ್ನ ಪ್ರಕಾರ ನಮಗೆ ಯಾರೇ ಎಷ್ಟೇ ಕೆಟ್ಟದ್ದು ಮಾಡಿದ್ರು ನಾವು ಅವ್ರಿಗೆ ಒಳ್ಳೇದೇ ಬಯಸ್ಬೇಕು. ನೀನು ಅವಳಿಗೆ ಒಳ್ಳೇದೇ ಮಾಡ್ತಿರು, ಅವಳು ನಿಮಗೆ ಕೆಟ್ಟದೇ ಮಾಡ್ತಾ ಇರ್ತಾಳೆ. ಬೆಳ್ಳಿ, ನೀನು ಒಳ್ಳೆತನನ್ನ ಅವಳು ದುರುಪಯೋಗ ಮಾಡ್ಕೋತಿದ್ದಾಳೆ. ಬೆಳ್ಳಿ, ಅರ್ಥ ಮಾಡ್ಕೋ. ನನಗಿದ್ರಲ್ಲಿ ಯಾವ ಬೇಜಾರು ಇಲ್ಲ. ಒಂದಲ್ಲ ಒಂದಿನ ಅವ್ರಿಗೆ ಅವ್ರ ತಪ್ಪು ಗೊತ್ತಾಗೇ ಆಗತ್ತೆ ಬಿಡು ಹರಿಣಿ. ನಾನು ನಿನಗೆ ಏನು ಹೇಳಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಅವಳು ಕಾಲ್ಗೆಜೆ ಸಿಕ್ಕಾಕೋಗಿ ಮಾಡಿ. ಇವಳಿಗೆ ನಿಜ ಹೇಳೋದು ಬೇಡ. ಒಂದ್ ವೇಳೆ ಏನಾದರೂ ಮಾಯಿನ ಕಾಲ್ಗೆಜ್ಜೆ ಸಿಕ್ಕಾಕ್ಸಿರೋ ವಿಷಯ ಹೇಳಿದ್ರೆ ಹಿಂದು ಮುಂದೆ ನೋಡದೆ ಇದನ್ನೆಲ್ಲ ಮುತ್ತು ಮಾವಂಗೆ ಹೇಳಿದ್ರು ಹೇಳ್ಬಿಡ್ಬೋದು. ಕಾಲ್ಗೆಜ್ಜೆ ಸಿಕ್ಕಾಕೋಬೇಕಾದ್ರೆ ಏನೋ ವಿಷಯ ಹೇಳಕ್ ಬಂದ್ಯಲ್ಲ, ಪೂರ್ತಿ ಹೇಳು ಹರಿಣಿ. ಏನಿಲ್ಲ ಬೆಳ್ಳಿ. ಹರಿಣಿ, ಮಾಯಕ ನನ್ನನ್ನು ಹೇಗೆ ನೋಡ್ತಾರೆ, ನನ್ನ ಬಗ್ಗೆ ಏನು ತಿಳ್ಕೊಂಡಿದ್ದಾರೆ ಅಂತ ಗೊತ್ತು. ಅಷ್ಟೇ ಅಲ್ಲ, ಅವ್ರು ನನ್ನ ಕೊಲೆ ಮಾಡಕ್ಕೆ ಪ್ರಯತ್ನ ಪಟ್ಟಿರೋ ವಿಚಾರನೂ ನನಗೆ ಗೊತ್ತು. ನೀನು ಕೊಲೆ ಮಾಡೋ ಪ್ರಯತ್ನ ಪಟ್ಟಿದ್ದು ಗೊತ್ತಿತ್ತಾ? ಗೊತ್ತಿದ್ರೆ ಯಾಕೆ ಸುಮ್ಮನೆ ಇದೆಯಾ ಬೆಳ್ಳಿ? ಈ ವಿಷಯ ನನಗೆ ಅರ್ಗಿಸ್ಕೊಳಕ್ ಆಗ್ತಿಲ್ಲ ಹರಿಣಿ. ಈ ವಿಷಯ ಏನಾದರೂ ಮುತ್ತು ಮಾವಂಗೆ ಗೊತ್ತಾದ್ರೆ ಅವರು ನನ್ನಷ್ಟೇ ಬೇಜಾರಾಗ್ತಾರೆ. ನಮಗೆಷ್ಟೇ ಕಷ್ಟ ಬಂದರೂ ಪರವಾಗಿಲ್ಲ, ಇನ್ನೊಬ್ರಿಗೆ ಒಳ್ಳೇದನ್ನೇ ಬಯಸ್ಬೇಕು. ನಮಗೆ ನೋವಾಯಿತು ಅಂತ ಇನ್ನೊಬ್ರು ಕಷ್ಟದಲ್ಲಿರುವಾಗ ಅದನ್ನು ನೋಡಿಕೊಂಡು ಸುಮ್ಮನೆ ಇದ್ರೆ ಆ ದೇವರು ಸಹ ಮೆಚ್ಚಲ್ಲ ಹರಿಣಿ. ನಮಗೆಷ್ಟೇ ಕಷ್ಟ ಬಂದರೂ ಅದನ್ನು ನಾವೇ ಇಟ್ಕೊಳ್ಳೋಣ, ಪ್ರೀತಿನ ಮಾತ್ರ ಹಂಚೋಣ. ಆಗಲೇ ಆ ತಾಯಿ ಎಲ್ಲರನ್ನೂ ಸುಖವಾಗಿಡೋದು. ಈಗ ಹೋಗಿ ನನ್ನ ಮಾಯಕ್ಕನ್ನ ನೋಡ್ಕೊಂಡು ಬರ್ತೀನಿ, ನೀನು ಆರಾಮಾಗಿರು. ಬೆಳ್ಳಿ, ಎಷ್ಟು ಒಳ್ಳೆ ಮನ್ಸು ನಿಂದು.
ಯಾರಿಗೂ ಒಂದು ಸಣ್ಣದಾಗ ನೋವು ಕೂಡ ಬಯಸೋಳಲ್ಲ ನೀನು. ನಿಂಗೆ ಎಷ್ಟೇ ನೋವು ಬಂದ್ರೂ ಬೇರೆಯವ್ರು ಸಂತೋಷವಾಗಿರ್ಲಿ ಅಂತ ಬಯಸ್ತೀಯಲ್ಲ, ಅದಕ್ಕೆ ಆ ತಾಯಿ ಯಾವಾಗಲೂ ನಿನ್ನ ರಕ್ಷಣೆಗಿರ್ತಾಳೆ. ಸರಿ, ನಾನು ಹೋಗಿ ಬರ್ತೀನಿ. ಎಷ್ಟು ಒಳ್ಳೊಳ್ಳು ಬೆಳ್ಳಿ, ಆದ್ರೆ ಆ ಮಾಯ ಯಾವಾಗಲೂ ಇವಳನ್ನ ತೊಂದರೆ ಕೊಡ್ತಾನೆ ಇರ್ತಾಳೆ. ಅಯ್ಯೋ ಮೈಕ ಏನಾಗ್ತಿದೆ? ತುಂಬಾ ನೋವಾಗ್ತಿದ್ಯಾ? ಇಲ್ಲಿ ನಾನ್ ತೆಗಿತೀನಿ. ಸ್ವಲ್ಪ ಸುಮ್ಮನೆ ಇರ್ತೀಯ ಬೆಳ್ಳಿ, ಮೊದ್ಲೇ ನನಗೆ ಪ್ರಾಣ ಹೋಗ್ತಿದೆ, ನೀನೊಬ್ಳು ಇಲ್ಲಿ ಮಧ್ಯದಲ್ಲಿ. ಮೈಕ ಹೊಸ ಕಾಲ್ಗೆಜ್ಜೆ ಅಲ್ವಾ, ಅದಕ್ಕೆ ನೋವಾಗ್ತಿರ್ಬೇಕು ನಿಮ್ಗೆ. ನಾನ್ ತೆಗಿತೀನಿ. ಸ್ವಲ್ಪ ಸುಮ್ಮನೆ ಇರ್ತೀಯ ಬೆಳ್ಳಿ, ನನಗೆ ಮೊದ್ಲೇ ನೋವು ಆಗ್ತಿದೆ, ಇನ್ನ ಜಾಸ್ತಿ ನೋವು ಕೊಡ್ಬೇಡ. ಮೈಕ ನನ್ ಮಾತ್ ಕೇಳಿ, ಒಂದ್ ನಿಮಿಷ. ಮಾಯಾ, ಆಂಬುಲೆನ್ಸ್ ಕಾಲ್ ಮಾಡಿದ್ದೀನಿ, ಇನ್ನೊಂದು 10 ನಿಮಿಷದಲ್ಲಿ ಬಂದ್ಬಿಡ್ತಾರೆ. ಬೇಗ ಮಾವ, ನನಗೆ ಪ್ರಾಣ ಹೋಗ್ತಿದೆ. ಬಿಡ್ತಾರೆ ಮಾಯಾ. ಮಾಯಾ, ಅವತ್ತು ತಾಯ್ತ ಕಟ್ಟಾದಾಗ ಬೆಳ್ಳಿನೇ ತಾನೇ ತಾಯ್ತನ ವಾಪಸ್ ಕಟ್ಟಿದ್ದು. ಅವಳು ಪ್ರಯತ್ನ ಪಡ್ತೀನಿ ಅಂತಿದ್ದಾಳೆ, ಅವಳಿಗೊಂದು ಚಾನ್ಸ್ ಕೊಡು. ಬೆಳ್ಳಿ, ನೀನು ಪ್ರಯತ್ನ ಪಡು. ಸರಿ ಅಕ್ಕ. ನೋಡಿ ಮಾಯಕ, ಬಿಚ್ಬಿಟ್ಟೆ.